ಹಲೋ. ಏನೋ ಮೆಂಟಲ್ ಸರ್ ಗುಡ್ ಮಾರ್ನಿಂಗ್ ಸರ್. ಕಲ್ ಕೆಟ್ಟಿದ್ಯೇನೋ ನಿಂಗೆ? ಇಲ್ಲ ಸರ್, ಒಂದ್ಸಲ ಆಫ್ ಮಾಡಿದ್ರೆ ಮತ್ತೆ ಯಾಕೋ ಮಾಡಿದೆ? ಹಂಗೇನಿಲ್ಲ ಸರ್, ನಿಮ್ದು ಫ್ಯಾನ್ ಆಗಿದ್ದೀನಿ ಸರ್. ತಲೆ ಹರಟೆ ಮಾಡ್ಬಿಡ. ಇದೇನೋ ಕಲ್ಚರ್ ನಿಂದು? ಒಂದ್ಸಲ ಫೋನ್ ಆಫ್ ಮಾಡಿದ್ರೆ ಮತ್ತೆ ಮಾಡ್ತೀಯಾ? ಇಲ್ಲ ಸರ್, ಹಂಗೆ ನಿಮ್ಗೂಡ ಮಾತಾಡ್ಬೇಕನ್ನೋ ಖುಷಿ ಇತ್ತು ಸರ್. ನಮ್ದು ಗದಗ ಸರ್, ಶಿವಕುಮಾರಯ್ಯ ಅಂತ. ಏನ್ ಬೇಕು? ಏನಿಲ್ಲ ಸರ್, ಬಾಳ ದಿವಸದಿಂದ ಕ್ರಿಯಾ ಯೋಗದ ಬಗ್ಗೆ ವಿಡಿಯೋ ನೋಡ್ತಾ ಇರ್ತೀನಿ. ನನ್ ತಲೆ ಯಾಕೋ ತಿಂತೀಯ? ಅದೇ ಸರ್, ಅದು ಉಸಿರನ್ನ ಮಿತವಾಗಿ ಉಸಿರಾಡಬೇಕು ಅಂತ ಹೇಳ್ತಿದ್ರು. ಅದನ್ನ ಟ್ರೈ ಮಾಡಿದ್ರೆ ವಜ್ಜ ಅನಿಸ್ತೈತಿ. ಹಂಗಾಗಿ ಏನಾದ್ರು ಹೇಳಿ ಸರ್ ಅಂತಂದು ಕಾಲ್ ಮಾಡಿದ್ವಿ. ಏಯ್, ಮಿತವಾಗಿ ಉಸಿರಾಡೋದು ಅಂದ್ರೆ ಹಾಂ ಸರ್. ನಿನ್ನಿಷ್ಟದಂತೆ ಉಸಿರಾಡೋದಲ್ಲ, ಕಡಿಮೆ ಮಾಡೋದಿಲ್ಲ. ಹಾಂ ಸರ್. ಮಿತ ಬುದ್ಧಿಯಿಂದ ಶಾಂತ ಚಿತ್ತವಾಗಿದ್ರೆ ದೇಹ ಅದಷ್ಟಕ್ಕದೆ ಎಷ್ಟು ಬೇಕೋ ಅಷ್ಟೇ ಉಸಿರು ತಗೊಳುತ್ತೆ. ಹಾಂ ಸರ್. ನೀವೆಲ್ಲ ಉಸಿರಿನ ಮೇಲೆ ಹಿಡಿತ ಸಾಧಿಸಿದ್ರಿ, ಸರ್. ತುಂಬಾ ಪೆಟ್ಟು ತಿಂತೀರಿ ನೀವೆಲ್ಲ. ಉಸಿರು ಅದಷ್ಟಕ್ಕದೆ ಆಡುವಂತಹ ಒಂದು ದೈಹಿಕ ಕ್ರಿಯೆ. ಸರ್. ಉಸಿರನ್ನ ನಮ್ಮ ಹಿಡಿತಕ್ಕೆ ತಗೊಂಡ್ರೆ ತುಂಬಾ ಡ್ಯಾಮೇಜಿಂಗ್ ಅದು. ಉಸಿರು ಅದಷ್ಟಕ್ಕದೆ ಆಡ್ತಾ ಇರ್ಬೇಕು. ಅದಕ್ಕೆ ತಗ್ಗಟ್ಟಾಗಿ ಶಾಂತ ಚಿತ್ತದಿಂದ ಇದ್ರೆ ಉಸಿರು ಕಡಿಮೆ ಆಡುತ್ತೆ. ತುಂಬಾ ಆವೇಶಕ್ಕೊಳಗಾದ್ರೆ ಉಸಿರು ಜಾಸ್ತಿ ಆಡುತ್ತೆ. ಆ ಉಸಿರು ತಂತಾನೇ ಮಾಡುವಂತಹ ಅನೈಚ್ಛಿಕ ಕ್ರಿಯೆ ಅದು. ಅದನ್ನ ಐಚ್ಛಿಕ ಕ್ರಿಯೆ ಮಾಡಕ್ ಹೋಗ್ಬಿಟ್ಟು ಫಜೀತಿ ಆಗ್ತಾ ಇದಾರೆ ಈಗಿನ ಕಾಲದವ್ರು. ಹಿಂಗ್ ಉಸಿರಾಡಿ, ಹಂಗ್ ಉಸಿರಾಡಿ, ಜಾಸ್ತಿ ಉಸಿರು ತಗೊಳ್ಳಿ, ಜಾಸ್ತಿ ಉಸಿರು ಬಿಡಿ. ನೀವ್ ಯಾರ್ರಿ ಬಿಡೋದಕ್ಕೆ? ನೀವ್ ಯಾರ್ರಿ ತಗೊಳಕ್ಕೆ? ನೀವು ಮಲಗಿದ್ರು ಕೂಡ ಉಸಿರು ಅದಷ್ಟಕ್ಕದ ಆಡ್ತಾ ಇರುತ್ತೆ ದೇಹ. ತಲವಕಾರ ಉಪನಿಷತ್ತಿನ ಪ್ರಕಾರವು ಉಸಿರು ತನ್ನಷ್ಟಕ್ಕೆ ತಾನು ದೇಹದಲ್ಲಿ ಯಾರ ಹಿಡಿತವಿಲ್ಲದೆ, ಲಂಗು ಲಗಾಮಿಲ್ಲದೆ ಮಾಡುವ ಕ್ರಿಯೆ. ಉಸಿರು ಅಂದ್ರೆ ಪ್ರಾಣವಾಯು. ಪ್ರಾಣವಾಯು ಅಂದ್ರೆ ಹನುಮಂತ, ಪವಮಾನ, ವಾಯುಪುತ್ರ. ಹನುಮಂತನಿಗೆ ಗಾಳಿಪಟದ ರೀತಿಯಲ್ಲಿ ದಾರ ಕಟ್ಟಿ ಬಿಡ್ಲಿಲ್ಲ. ಸೀತೆಯನ್ನು ಹುಡುಕಿ ಬಾ ಎಂದು ಹಿಡಿತದಲ್ಲಿ ಇಟ್ಕೊಳ್ಳಿಲ್ಲ. ಇಷ್ಟೇ ಸ್ಪೀಡಲ್ಲಿ ಹೋಗ್ಬೇಕು, ಇಷ್ಟೇ ಸ್ಪೀಡಲ್ಲಿ ಸಮುದ್ರ ಲಂಘನ ಮಾಡಬೇಕು, ಇಷ್ಟೇ ಸ್ಪೀಡ್ ಹಿಂಗೇ ಇರಬೇಕು, ಹಿಂಗೇ ಬಗ್ಗಿರ್ಬೇಕು, ಹಿಂಗೇ ತಗ್ಗಿರ್ಬೇಕು ಅಂತ ಅದಷ್ಟಕ್ಕದೆ ತನ್ನಷ್ಟಕ್ಕೆ ತನ್ನ ಸ್ವಾತಂತ್ರ್ಯ ಬಿಟ್ಟಿದ್ರು. ತಾನೇ ತನ್ನ ಶಕ್ತಿಯನ್ನು ಅರಿತು ಸಾಗರ ಹಾರಿ ಸೀತಾಮಾತೆಯ ವಿಷಯವನ್ನ ತಂದುಕೊಟ್ಟವ ಹನುಮಂತ. ಹನುಮಂತ ನನ್ನ ಹೀಗೆ ಬಳಸ್ಬೇಕು, ಕಡಿಮೆ ಬಳಸ್ಬೇಕು, ಜಾಸ್ತಿ ಬಳಸ್ಬೇಕು ಅಂದ್ರೆ ಬಾಲದಲ್ಲಿ ಒಂದು ಬಿಡ್ತಾನೆ ನಿಮ್ಗೆ. 24 ಗಂಟೆ ಇದೇ ಆಗೋಯ್ತು ಜನಕ್ಕೆ. ಆ ಯೋಗನಂತೆ ಈ ಯೋಗನಂತೆ. ಪ್ರಾಣದ ಆಯಾಮವನ್ನ ಪ್ರಾಣಾಯಾಮ ಅಂತಾರೆ. ಅದನ್ನ ಅಬ್ಸರ್ವ್ ಮಾಡ್ಬೇಕಷ್ಟೇ ವಿನಃ, ಅದನ್ನ ನೋಡಿ ಗಮನಿಸಬೇಕೇ ವಿನಃ ಹಿಡಿಯೋಕ್ ಹೋಗ್ಬಾರ್ದು. ಪ್ರಾಣ ಹಿಡಿದ್ರೆ ಏನಾಗುತ್ತೋ ಪ್ರಾಣ ಹೋಗುತ್ತೆ. ಪ್ರಾಣಾಯಾಮ ಮಾಡದೇ ಇರೋ ಪ್ರಾಣಿಗಳಿಲ್ಲ. ಪ್ರಾಣಾಯಾಮ ಗೊತ್ತಿಲ್ದಿದ್ರು ಪ್ರಾಣಿಗಳು ಪೂರ್ಣಾಯು ಬದುಕತ್ತೋ? ಪ್ರಾಣಾಯಾಮ ಮಾಡಿದವರೆಲ್ಲ ಎಷ್ಟು ಜನ ಪೂರ್ಣಾಯಾಗಿ ಬದುಕಿದ್ದಾರೆ? ಇಲ್ಲ. ಎಷ್ಟು ಜನ ರೋಗ ಬಿಟ್ಟು ಬದುಕಿದ್ದಾರೆ? ಇಲ್ಲ. ಪ್ರಾಣಾಯಾಮವನ್ನ ತಪ್ಪು ತಿಳಿದಿದ್ದಾರೆ. ಪ್ರಾಣವನ್ನ ಹಿಡಿತದಲ್ಲಿ ಇಟ್ಕೊಳ್ಳೋರು. ಬಿಡಲಿ. ನಾಯಿ ನೋಡಿ ಕಲ್ತ್ಕೊಳ್ಳೋ. ಓಡುವ ನಾಯಿ, ಓಡಿದ ನಾಯಿ ಒಂದು ಕಡೆ ಕುತ್ಕೊಂಡು ಜೋರಾಗಿ ಉಸಿರಾಡುತ್ತೆ. ಅದು ಏನ್ ಪ್ರಾಣಾಯಾಮನ? ಅದು ಅದಕ್ಕೆ ಗೊತ್ತಿದೆ, ನಾನು ಓಡಿರೋ ಓಡಾಟಕ್ಕೆ ಆಕ್ಸಿಜನ್ ಜಾಸ್ತಿ ಬೇಕು ಅಂತ ಆ ದೇಹ ತಾನು ಎಷ್ಟು ಬೇಕೋ ಅಷ್ಟು ಉಸಿರು ತಗೊಳುತ್ತೆ. ಅದೇ ಸುಮ್ಮನಿರೋ ನಾಯಿನ
ನೀನ್ ಹಂಗೆ ಉಸಿರಾಡು ಅಂತೇಳು. ಯಾವ್ದಾದ್ರು ಆಶ್ರಮ ಸೇರಿಸೋದನ್ನ ಉಸಿರು ಜೋರಾಗಿ ತೆಗೆದುಕೋ ಅಂತ ಉಸಿರಾಡು ಅಂತೇಳು ಆಗಲ್ಲ. ಅದು ಕಾರಣ ಇದ್ದಾಗ ಮಾತ್ರ ದೇಹ ಎಷ್ಟು ಬೇಕೋ ಅಷ್ಟು ಉಸಿರು ತಗೊಳತ್ತೆ. ಬಿಟ್ರಲ್ಲೇ ತಲೆ ತಿನ್ನೋ. ಅದೇ ಸರ್, ಅದು ಮಹಾ ಅವತಾರ್ ಬಾಬಾಜಿ ನೋಡ್ತಾ ಇದ್ದೆ. ಹಿಮಾಲಯದ ಅವರು ತಪಸ್ವಿ ಇನ್ನೂ 2000 ವರ್ಷ ಹಂಗ ಬದುಕಿದ್ದಾರೆ. ರಜನಿಕಾಂತ್ ಅವ್ರ ಫ್ಯಾನ್, ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ ಬುಕ್ ಅವೆಲ್ಲ ಬರ್ತಾ ಇದ್ ಸರ್. ಹಂಗೆ ನೋಡ್ತಾ ಇದ್ದೆ ಅವ್ರದ್ದು ಕ್ರಿಯಾಯೋಗ ಮಹತ್ವದ ಅಂತಂದು. ಅಲ್ವೋ, ಕೃಷ್ಣ ಪರಮಾತ್ಮ ಅಂತ್ಯ ಕಂಡರು, ರಾಮರು ಅಂತ್ಯ ಕಂಡರು, ಎಲ್ಲ ಧರ್ಮದ ಎಲ್ಲ ಮಹಾನುಭಾವರು ಅಂತ್ಯ ನೋಡಿದ್ರು. ಅಂತ್ಯ ಇರ್ಲೇಬೇಕು ಆದಿ ಇದ್ಮೇಲೆ. ಯಾಕೆ ಬದುಕ್ತಾರೆ? ದೇಹ ಅನ್ನೋದು ಸಲಕರಣೆ. ಯುದ್ಧ ಮುಗಿದ ಮೇಲೂ ಆಯುಧ ಯಾರು ಬಳಸೋದಿಲ್ಲ. ಯುದ್ಧ ಶಾಂತ ರೀತಿಯಲ್ಲಿ ಕೂತಾಗ ಆಯುಧಗಳು ಇಟ್ಕೊಳ್ಳೋದಿಲ್ಲ. ಹಾಗೆ ಈ ದೇಹನೂ ಅಷ್ಟೇ, ಬಳಕೆ ಇರುವಷ್ಟು ದಿನ ಬಳಸ್ಕೋಬೇಕು. ಸುಮ್ಮನೆ 2000 ವರ್ಷ ಯಾಕೆ ಬದುಕ್ತಾರೆ ಯಾರಾದ್ರೂ? ಎಂತ ಮಹಾನುಭವ ಆದ್ರೂ ಮುಕ್ತಿಗೋಸ್ಕರ ದೇಹನ ಬಳಸಿ ದೇಹದಿಂದ ಮುಕ್ತಿ ಹೊಂದುತ್ತಾರೆ. ಅದು ವಿನ 2000 ವರ್ಷ ಬದುಕಿದ್ರು 3000 ವರ್ಷ ಇದೇ ಆಗೋಯ್ತಲ್ರು ನಿಮ್ಗೆಲ್ಲ. ಒಂದ್ ರಿಕ್ವೆಸ್ಟ್ ಇದೆ ಸರ್. ಹಲೋ. ಏನಿಲ್ಲ ಸರ್, ನೀವು ಇಷ್ಟೆಲ್ಲ ಒಂದು ಪ್ರಾಣಾಯಾಮಕ್ಕೆ ಇಷ್ಟೆಲ್ಲ ಇದು ಇತಿಹಾಸ ಹೇಳ್ತಿರಲ್ಲ ಸರ್, ಹಂಗತೆ ಭಗವದ್ಗೀತೆ ಒಂದೊಂದು ಶ್ಲೋಕ ವಿಡಿಯೋ ಮಾಡಿ ಬಿಡ್ರಿ ಸರ್, ನಾವು ಡೌನ್ಲೋಡ್ ಮಾಡಿ ಕೇಳ್ತಾ ಇರ್ತೀನಿ. ಪೆದ್ದ ನಾನು ಇಲ್ಲ ಸರ್, ಅದ್ರಲ್ಲಿ ಒಂದು ಪದಕ್ಕೆ ಇಷ್ಟೊಂದು ಅರ್ಥ ಕೊಡ್ತೀರಾ, ಇನ್ನು ಒಂದೊಂದು ಶ್ಲೋಕ ನೀವು ಮಾಡೋದಕ್ಕೆ ಟೈಮ್ ಸಿಗಂಗಿಲ್ಲ ಅಂತ ನಂಗೆ ಗೊತ್ತು. ಇಲ್ಲ, ಟೈಮ್ ಬೇಕಾದಷ್ಟು ಕೊಟ್ಟಿದ್ದಾರೆ ದೇವ್ರು. ಒಂದೊಂದು ಶ್ಲೋಕ ಮಾಡಿ ಹೇಳಿದ್ರೆ ಅರ್ಥಗರ್ಭಿತವಾಗಿ ಕೇಳಿ ಮನಸ್ಸು ಶಾಂತಿ. ತಪ್ಪು ತಿಳ್ಕೊಂಡಿದೀಯ ನೀವೆಲ್ಲ. ಊಹೆ ಇದು. ಅಹೋರಾತ್ರ ಮೂರ್ಖ. ಕೈಲಾಗದವನು ಏನು ಮಾಡಕ್ಕಾಗಲ್ಲ ಅವನ ಕೈಲಿ. ಭಗವದ್ಗೀತೆ ಅನ್ನೋದು ಹೂವ ಇದ್ದಂಗೆ. ಆ ಹೂವ ನೋಡಕ್ ಚಂದ, ಅದು ಕೇಳಕ್ಕೂ ಚಂದ, ಆ ಹೂವಿನ ಸುಗಂಧವೂ ಚಂದ. ಆ ಹೂವ 700 ದಳಗಳ ಹೂವ. ಅದು ಆಲ್ರೆಡಿ ಬಿಡಿಸಿಕೊಂಡಿದೆ. ಅದು ಆಲ್ರೆಡಿ ಆ ಶ್ಲೋಕಗಳಿಗೆ ಅರ್ಥ ಇದೆ. ಅದನ್ನ ನಾನು ಹೂವಿನ ದಳದಳಾನ ಬಿಡಿಸಿ ನಿಮಗೆ ಕೊಟ್ರೆ ಹೂವ ತನ್ನತನವನ್ನ ಕಳ್ಕೊಳ್ಳುತ್ತೆ. ಆ ಹೂವ, ದಾಸವಾಳದ ಹೂವವನ್ನ ಒಂದೊಂದೇ ದಳ ಕಿತ್ತು ನಿಮಗ್ ಕೊಟ್ರೆ ಏನೋ ಸಿಗತ್ತೆ, ಹೂವಾನು ಇಲ್ದಂಗ ಆಗ್ಬಿಡುತ್ತೆ. ಅದನ್ನ ಜಾಸ್ತಿ ಬಿಡಿಸೋಕ್ ಹೋಗ್ಬಾರ್ದು. ಅತಿ ಬುದ್ಧಿವಂತಿಕೆ ಅಂತಾರೆ. ಗೋರಖಪುರ ಪ್ರೆಸ್ ಅಂತ ಒಂದು ಪ್ರೆಸ್ ಇದೆ, ಮುದ್ರಣಾಲಯ. ಅದು 100 ವರ್ಷಗಳ ಹಿಂದೆ ಆರಂಭ ಆಗಿ ಪದಾರ್ಥವನ್ನ ಹೆಂಗಿದ್ರೆ ಹಂಗೆ ಭಗವದ್ಗೀತೆಯನ್ನ ಎಲ್ಲಾ ಭಾಷೆಯಲ್ಲೂ ತರ್ಜುಮೆ ಮಾಡಿದ್ದಾರೆ. ಅದು ಬಿಟ್ರೆ ಭಗವದ್ಗೀತೆಗೆ ಅತಿ ಶ್ರೇಷ್ಠ ಅನ್ನೋ ಪುಸ್ತಕ ಇಲ್ಲ. ಅಷ್ಟಕ್ಕೂ ಭಗವದ್ಗೀತೆಯ ಆಧಾರದ ಮೇಲೆ ಮಾನ್ಯ DVG ಅವರು ಮಂಕುತಿಮ್ಮನ ಕಗ್ಗ ಬರೆದಿದ್ದಾರೆ. ಅದನ್ನೆಲ್ಲ ಓದಿ. ಇದು ಮೂರ್ಖತನ. ಅಹೋರಾತ್ರ ಇವನೇ ಒಬ್ಬ ಸೋತು ಸುಣ್ಣಾದವನು, ಗೆಲುವು ಕಾಣದವನು, ಪರಮಾವಧಿಯ ಮೂರ್ಖ, ಏನನ್ನೂ ಸಾಧಿಸಲಾಗದವನು. ಇವನತ್ರ ಹೋಗ್ಬಿಟ್ಟು ನೀನ್ ಕೇಳ್ತೀಯಲ್ಲೋ ಕತ್ತೆ ಇಡೋ. ಇಲ್ಲ, ನಿಮ್ ಕೂಡ ಮಾತಾಡೋದಕ್ಕೆ ಮೊದ್ಲೇ ಫೋನ್ ರಿಸೀವ್ ಮಾಡ್ತಾ ಇದ್ದಿಲ್ಲ ಸರ್, ಹಂಗಾಗಿ ನಿಮ್ ಧ್ವನಿ ಕೇಳಿ ಅದ್ರಲ್ಲಿ ಎದ್ದಂತ ಜ್ಞಾನ ತಿಳ್ಕೊಬೇಕಂತ ಅನ್ನಿಸ್ತೆ ಸರ್. ನೋಡ್ತೀನಿ ಸರ್, ಒಟ್ಟು ರಿಪೀಟ್ ವಿಡಿಯೋನೇ ನೋಡ್ತಿರ್ತೀನಿ. ಯಾವ್ದು ಹೊಸದಾಗಿ ಬಂದಿದೆ, ಯಾವ್ದು ಹೊಸದಿಲ್ಲ ಅಂತ ಖುಷಿ ಆಗಿರುತ್ತೆ ಸರ್. ಯೂಟ್ಯೂಬ್ ನಾ ಫೇಸ್ಬುಕ್ ಯೂಸ್ ಮಾಡಂಗಿಲ್ಲ ಸರ್. ಒಂದು ತಿಳ್ಕೊ, ಪ್ರಾಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಕಣ್ಣು ಇಲ್ಲದೆ ಹುಟ್ಟಿನಿಂದ ಸಾಯುವ ತನಕ ಬದುಕಿದವರಿದ್ದಾರೆ, ಕಿವಿ ಕೇಳದೆ ಬದುಕಿದವರಿದ್ದಾರೆ, ಅಲ್ವೇನಾ?
ಇದಾರೆ ಸರ್. ಹೀಗೆ ಇಂದ್ರಿಯಗಳು ಕಾಣದೆ, ರುಚಿ ಇಲ್ಲದೆ ಬದುಕಿದವರಿದ್ದಾರೆ, ವಾಸನೆ ಗೊತ್ತಿಲ್ಲದೆ ಬದುಕಿದವರಿದ್ದಾರೆ. ಆದ್ರೆ ಉಸಿರು ನಿಂತ್ರೆ, ಮೂಗು ಕಟ್ಟಿದ್ರೆ, ಬಾಯಿ ಮುಚ್ಚಿದ್ರೆ ಸೆಕೆಂಡ್ಸ್ ಅಲ್ಲಿ ಸತ್ತೋಗ್ತೀವಿ. ಹಾಗೆ ಪ್ರಾಣ ಅಂದ್ರೆ ಇಂದ್ರಿಯಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಪ್ರಾಣ. ಪ್ರಾಣ ಅಂದ್ರೆ ವಾಯು. ಅದರಿಂದ ಅದರ ಜೊತೆ ಸರಸ ಆಡಬಾರ್ದು, ಅದರ ಜೊತೆ ನಡಿಬೇಕು ನಾವು. ಇಷ್ಟು ತಿಳ್ಕೊ ಸಾಕು. ಇದನ್ನ ಬುದ್ಧ ದೇವರು ಆನಾಪಾನ ಅಂತ ಕರೆದ್ರು. ಅಂದ್ರೆ ಉಸಿರನ್ನ ಗಮನಿಸು. ಗಮನ ಗಮನ ಗಮನ. ಇಷ್ಟು ತಿಳ್ಕೊಂಡ್ರೆ ಸಾಕು ನೀನು. ಅಂದ್ರೆ ಉಸಿರು ಗಮನಿಸಿದ್ರಿಂದ ಏನಾಗುತ್ತೆ ಅಂತ ಇಲ್ಲ, ಅದು ನಿನಗೆ ಅರ್ಥ ಆಗತ್ತೆ. ನೀನು ಉಸಿರನ್ನ, ನಮ್ಮ ಮೇಲ್ದೊಡಿಯ ಮೇಲೆ ಒಂದು ಗುಣಿ ಇದೆ, ಆ ಗುಣಿಯಲ್ಲಿ ಕೂತ್ಕೊಂಡು ಮೂಗಲ್ಲಿ ಹೋಗೋ ಉಸಿರನ್ನ, ಮೂಗಿಂದ ಬರೋ ಉಸಿರನ್ನ ಗಮನಿಸಿದ್ರೆ ಸಾಕು, ನಿನಗೆ ದೇಹದ ಪೂರ್ಣ ಅರಿವು ಗೊತ್ತಾಗುತ್ತೆ. ಉಸಿರನ್ನ ಗಮನಿಸಬೇಕು, ಅವನಿಗೆ ಜೀವನ ಎಲ್ಲ ಅರ್ಥ ಆಗ್ಬಿಡುತ್ತೆ. ಇದನ್ನೇ ಗೌತಮರ ಬುದ್ಧರಿಗೆ ಜ್ಞಾನೋದಯ ಆಗಲು ಉಪಯೋಗ ಆಗಿದ್ದು ಆನಾಪಾನ. ಅಷ್ಟು ತಿಳ್ಕೊ ಸಾಕು. ಥ್ಯಾಂಕ್ಸ್ ಸರ್. ಈ ತರ ಯಾರು ಹೇಳಿದ್ದಿಲ್ಲ ಸರ್. ಬರೀ ಉಸಿರು ಗಮನಿಸ್ಬೇಕು, ಲೆಂತ್ ಆಯ್ತು ಹೋಗ್ಬೇಕು, ಮೂಗ್ ಮುಚ್ಕೊಂಡು ಹಿಡ್ಕೋಬೇಕು, ಇದನ್ನೇ ಕೇಳ್ತಿದ್ದೆ ಸರ್. ಅದನ್ನೇ ಕೇಳೋದಕ್ಕೆ ನಿಮ್ ಕೂಡ ಮಾತಾಡಿದ್ವಿ ಸರ್. ಅರ್ಥ ಆಯ್ತಾ? ಹ್ಞೂ ಸರ್. ಉಸಿರನ್ನ ಅಟ್ಟಾಡಿಸಿದ್ರೆ ಅದು ನಿಮ್ಮನ್ನ ಇಟ್ಟಾಡ್ಸತ್ತೆ. ಉಸಿರಿಗೆ ಸ್ವಾತಂತ್ರ್ಯ ಕೊಟ್ರೆ ಅದು ನಿಮಗೆ ಸರ್ವ ಸ್ವಾತಂತ್ರ್ಯ ಕೊಡುತ್ತೆ. ಅರ್ಥ ಆಯ್ತಾ? ಗುಲ್ಡು ಹೇಳಿ ಸರ್. ಇಡು ಫೋನು. ಥ್ಯಾಂಕ್ಸ್ ಸರ್ ಇನ್ಫಾರ್ಮೇಶನ್.